ಯುದ್ಧ ಫಿಕ್ಸ್. ಕಾರಣ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡುವಂತಹ ವಿಚಾರದಲ್ಲಿ ಬಹಳ ಚರ್ಚೆಗಳು ನಡೀತಾ ಇದೆ. ಆ ನಿಟ್ಟಿನಲ್ಲಿ ವಿಶ್ಲೇಷಣೆಗಳು ನಡೀತಾ ಇದೆ. ಒಂದು ರೀತಿಯಾಗಿ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ಆಡಿರುವಂತಹ ಮಾತು ಈಗ ಅದಕ್ಕೂ ಮತ್ತೊಂದಿಷ್ಟು ಪುಷ್ಟಿಯನ್ನು ನೀಡ್ತಾ ಇದೆ. ಏನಂಥ ಮಾತುಗಳನ್ನು ರಾಜನಾಥ್ ಸಿಂಗ್ ಅವರು ಆಡಿದ್ರು? ಇನ್ನು ಸಾಕ್ಷಿಗಳನ್ನ ಕೇಳ್ತಾ ಇದ್ದಂಥ ಪಾಕಿಸ್ತಾನ, ಆ ಘಟನೆಗೆ ಪಾಕಿಸ್ತಾನದ ಕೈವಾಡ ಇದೆ ಅಂತ ಹೇಳ್ತಾ ಇದ್ರಲ್ಲ, ಆ ವಿಚಾರದಲ್ಲಿ ಈಗ ಒಂದಿಷ್ಟು ಬಟಾ ಬಯಲಾಗಿದೆ. ಪಾಕಿಸ್ತಾನದ ಮುಖವಾಡ. ಮಗದೊಂದು ಕಡೆಗೆ BSFಗೆ ಬಹಳ ದೊಡ್ಡ ಮಟ್ಟದ ಶಕ್ತಿ ಕೂಡ ಸಿಕ್ಕಿದೆ. ಏನ ಬಲ ಸಿಕ್ಕಿದೆ BSFಗೆ? ರಾಜನಾಥ್ ಸಿಂಗ್ ಅವರು ಆಡಿರುವಂಥ ಮಾತೇನು? ಪಾಕಿಸ್ತಾನದ ಕುತಂತ್ರಿ ಬುದ್ಧಿ ಮತ್ತೊಮ್ಮೆ ಬಟಾ ಬಯಲಾಗಿದ್ದು ಹೇಗೆ? ಎಲ್ಲದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ನೋಡಿ. ಪಾಕ್ ವಿರುದ್ಧ ಯುದ್ಧಕ್ಕೆ ಮುಹೂರ್ತ ಫಿಕ್ಸ್. ಯುದ್ಧದ ಸೂಚನೆ ನೀಡಿದ್ರ ರಾಜನಾಥ್ ಸಿಂಗ್. ಸಮರದ ಕಹಳೆ ಮೊಳಗಿಸಿದ್ರ ರಕ್ಷಣಾ ಸಚಿವ. ಪಹಲ್ಗಾಮ್ ಭಯೋತ್ಪಾದನಾ ದಾಳಿ ನಡೆದು 2 ವಾರಗಳಾಗ್ತಾ ಬಂದಿದೆ. ಆದ್ರೂ ಉಗ್ರರ ಸುಳಿವು ಮಾತ್ರ ಸಿಕ್ಕಿಲ್ಲ. ಈಗಾಗಲೇ ಪ್ರತೀಕಾರದ ಪ್ರತಿಜ್ಞೆ ಮಾಡಿರುವ ಭಾರತ ಪಾಪಿ ಪಾಕಿಸ್ತಾನಕ್ಕೆ ದಿನಕ್ಕೊಂದು ಶಾಕ್ ಕೊಡ್ತಾ ಇದೆ. ಭಾರತದ ರಾಜತಾಂತ್ರಿಕ ಆಘಾತಗಳಿಗೆ ಪಾಕ್ ಪತ್ರಗುಟ್ಟು ಹೋಗಿದೆ. ಇದರ ಬೆನ್ನಲ್ಲೇ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೀಡಿರುವ ಹೇಳಿಕೆಯೊಂದು ಪಾಕಿಸ್ತಾನವನ್ನ ಪತ್ರಗುಟ್ಟುವಂತೆ ಮಾಡಿದೆ. देश के ऊपर आंख आने वालों को मुंहतोड़ जवाब, देश के ऊपर आंख आने वालों को मुंहतोड़ जवाब. ಉಗ್ರರ ಸಂಹಾರ ಮಾಡೋದಾಗಿ ಭಾರತ ಪದೇ ಪದೇ ಹೇಳ್ತಾ ಇದೆ. ಗೃಹ ಸಚಿವ ಅಮಿತ್ ಶಾ ಬಳಿಕ ಇದೀಗ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಉಗ್ರ ಸಂಹಾರ ಮಾಡೋದಾಗಿ ಶಪಥ ಮಾಡಿದ್ದಾರೆ. ಉಗ್ರರನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ, ಭಾರತದ ಮೇಲೆ ದಾಳಿ ಮಾಡೋಕೆ ಧೈರ್ಯ ಮಾಡೋರಿಗೆ ಸೂಕ್ತ ಉತ್ತರ ಕೊಡ್ತೇವೆ. ಈ ಘಟನೆಯಲ್ಲಿ ಭಾಗಿಯಾದವರನ್ನ ಹಾಗೂ ಇಂತಹ ಕೃತ್ಯಗಳನ್ನ ಎಸಗೋಕೆ ಸಂಚು ರೂಪಿಸಿದ ಭಯೋತ್ಪಾದಕರನ್ನ ಕೂಡ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ ನೀತಿಯನ್ನ ಭಾರತ ಹೊಂದಿದೆ ಅಂತ ರಾಜನಾಥ್ ಸಿಂಗ್ ಹೇಳಿದ್ರು. ಈ ಮೂಲಕ ರಾಜನಾಥ್ ಯುದ್ಧದ ಸುಳಿವು ಕೊಟ್ರ ಅನ್ನೋ ಅನುಮಾನ ಮೂಡಿದೆ. देश के ऊपर आंख उठाने वालों को मुंहतोड़ जवाब दूं. आप सभी हमारे प्रधानमंत्री नरेंद्र मोदी जी को अच्छी तरह जानते हैं. उनकी कार्यशैली से भी अच्छी तरह परिचित हैं. उनकी दृढ़ता से भी अच्छी तरह परिचित हैं. मैं आपको आश्वस्त करना चाहता हूं, प्रधानमंत्री मोदी जी के नेतृत्व में जैसा आप चाहते हैं वैसा होकर रहे. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಯಾದ ಬಳಿಕ ರಾಜತಾಂತ್ರಿಕ ನಡೆಗಳ ಮೂಲಕ ಪಾಕಿಸ್ತಾನವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಕೆಲಸ ಭಾರತ ಮಾಡ್ತಾ ಇದೆ. ಪ್ರತಿ ಹಂತದಲ್ಲೂ ಕೂಡ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವ ರೀತಿಯಾದಂತಹ ನಿರ್ಧಾರಗಳನ್ನು ಭಾರತ ತೆಗೆದುಕೊಳ್ತಾ ಇರುವಂಥದ್ದು. ಒಂದು ಕಡೆ ರಾಜತಾಂತ್ರಿಕ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರುವಂತಹ ಹೊತ್ತಲ್ಲೇ ಭಾರತದಲ್ಲಿ ಮಿಲಿಟರಿ ಕಾರ್ಯಾಚರಣೆ ಯಾವಾಗ, ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ಯಾವಾಗ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದೇಳ್ತಾ ಇದ್ದಾವೆ. ಇದಕ್ಕೆ ಪೂರಕವಾದಂತಹ ಹೇಳಿಕೆಗಳನ್ನು ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಹೇಳಿಕೆಗಳನ್ನು ಕೊಟ್ಟಿದ್ರು. ಪ್ರತೀಕಾರವನ್ನು ತೆಗೆದುಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಈಗ ಇದಕ್ಕೆ ಪೂರಕವಾದಂತಹ ಹೇಳಿಕೆಯನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಕೊಟ್ಟಿರುವಂತದ್ದು. ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಬೇಕಾದಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶ ಏನನ್ನ ಬಯಸುತ್ತಿದೆ ಅದನ್ನ ನಾವು ಶೀಘ್ರದಲ್ಲಿ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಒಂದು ಕಡೆ ರಾಜತಾಂತ್ರಿಕ ನಿರ್ಧಾರಗಳಾಗಿದ್ದಾವೆ, ಮಿಲಿಟರಿ ಕಾರ್ಯಾಚರಣೆಯನ್ನ ಅಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಮತ್ತೆ ಏರ್ ಸ್ಟ್ರೈಕ್ ರೀತಿಯಾದಂತಹ ಕಾರ್ಯಾಚರಣೆಗಳನ್ನ ದೇಶದ ಜನರು ನಿರೀಕ್ಷೆ ಮಾಡ್ತಿದ್ದಾರೆ. ಅದು ಕೂಡ ಸಾಧ್ಯವಾದಷ್ಟು ಬೇಗ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸುಳಿವನ್ನ ಕೊಟ್ಟಿದ್ದಾರೆ. ಸಾಕ್ಷ್ಯ ಕೇಳಿದ ಪಾಕ್ ಕುತಂತ್ರ ಬುದ್ಧಿಗೆ ಸಿಕ್ತು ಸಬೂತು. ಪಾಕಿಸ್ತಾನದ ನೆಲದಲ್ಲೇ ಇದೆ ಉಗ್ರರ ಬೃಹತ್ ನೆಲೆ. ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ಭಯೋತ್ಪಾದಕ ದಾಳಿಯಲ್ಲಿ ಪಾಕ್ ಕೈವಾಡ ಇದೆ. ಆದ್ರೆ ಪಾಕ್ ಮಾತ್ರ ದಾಳಿ ಹಿಂದೆ ನಮ್ಮ ಪಾತ್ರ ಇಲ್ಲ, ನಮ್ಮ ಕೈವಾಡ ಇದೆ ಅನ್ನೋದಕ್ಕೆ ಸಾಕ್ಷ್ಯ ಕೊಡಿ ಅಂತ ತನ್ನ ಕುತಂತ್ರ ಬುದ್ಧಿಯನ್ನ ಪ್ರದರ್ಶನ ಮಾಡಿತ್ತು. ಪಾಕ್ ಕೈವಾಡದ ಬಗ್ಗೆ ಭಾರತದ ಗುಪ್ತಚರ ಸಂಸ್ಥೆಗಳಿಗೆ ದೊಡ್ಡ ಸಾಕ್ಷ್ಯವೇ ಸಿಕ್ಕಿದೆ. ಪಾಕಿಸ್ತಾನದ ನೆಲದಲ್ಲೇ ಉಗ್ರರ ಬೃಹತ್ ನೆಲೆ ಕಂಡು ಬಂದಿದೆ. ಖೈಬರ್ ಪಖ್ತೂನ್ವಾ ಪ್ರಾಂತ್ಯದ ಮನ್ಸೇಹಾ ಜಿಲ್ಲೆಯ ಅತಾರ್ ಸೀಸಾ ಪಟ್ಟಣದಲ್ಲಿ ಎಲ್ಇಟಿ ತರಬೇತಿ ಶಿಬಿರ ಕಂಡು ಬಂದಿದೆ. ಜಂಗಲ್ ಮಂಗಲ್ ಕ್ಯಾಂಪ್ ಅಂತ ಕರೆಯಲ್ಪಡುವ ಸ್ಥಳದಲ್ಲಿ ತರಬೇತಿ ಇದ್ದು ಉಗ್ರಗಾಮಿಗಳಿಗೆ ಪ್ರಮುಖ ತರಬೇತಿ ತಾಣ ಆಗಿದೆ. ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕ ತರಬೇತಿ ಶಿಬಿರದ ಉಪಗ್ರಹ ಚಿತ್ರಗಳು ಭಾರತೀಯ ಗುಪ್ತಚರ ಸಂಸ್ಥೆಗಳಿಗೆ ಸಿಕ್ಕಿದೆ. ಸ್ಯಾಟಲೈಟ್ ಇಮೇಜ್ ನಲ್ಲಿ ಏನಿದೆ? ಶಿಬಿರದಲ್ಲಿ ವಾಸಿಸುವ ಪ್ರದೇಶ, ಮಸೀದಿ, ಅತಿಥಿ ಸಭೆ, ಸಭಾಂಗಣಗಳು ಇದಾವೆ. ವಿದೇಶಿ ಭಯೋತ್ಪಾದಕರಿಗೂ ಗೊತ್ತುಪಡಿಸಿದ ತರಬೇತಿ ಮೈದಾನ ಇದೆ. ಶಸ್ತ್ರಾಸ್ತ್ರ ತರಬೇತಿ ಮತ್ತು ದೈಹಿಕ ಕಸರತ್ತುಗಳಿಗೆ ಪ್ರತ್ಯೇಕ ತರದ ಮೈದಾನ ಇದೆ. ಮಿಲಿಟರಿ ಸ್ಥಾಪನೆಯ ಕಟ್ಟಡ ಗೋಚರಿಸುತ್ತೆ. ಇದು ಪಾಕಿಸ್ತಾನಿ ಮಿಲಿಟರಿಯಿಂದ ಸಂಭಾವ್ಯ ಬೆಂಬಲ ಅಥವಾ ರಕ್ಷಣೆಯನ್ನು ಸೂಚಿಸುತ್ತೆ. ಸ್ಯಾಟಲೈಟ್ ಇಮೇಜ್ ನಿಂದ ಗೊತ್ತಾಗಿದ್ದೇನು? ಇದೇ ಸ್ಥಳದಿಂದ ತರಬೇತಿ ಪಡೆದು ಭಾರತಕ್ಕೆ ಒಳನುಸುಳಿರಬಹುದು. ಫಾಗ್ಲಾ ಬಿಆರ್ ಸ್ಥಳದಲ್ಲಿ ಉನ್ನತ ಮಟ್ಟದ ಸಭೆ ಆಗಿರಬಹುದು. ಲಷ್ಕರ್ ಕಮಾಂಡರ್ಗಳು ಪಾಕ್ ಗುಪ್ತಚರ ಸಂಸ್ಥೆ ಐಎಸ್ಐ ನಡುವಿನ ಸಂಬಂಧದ ಬಗ್ಗೆ ಎಸ್ಟಾಬ್ಲಿಷ್ಮೆಂಟ್ ಇದೆ. ಎಲ್ಇಟಿ ಮುಖ್ಯಸ್ಥ ಹಫೀಜ್ ಸಯೀದ್ ಸಭೆಯಲ್ಲಿ ಭಾಗಿಯಾದ ಮಾಹಿತಿ ಇದೆ. ಇಲ್ಲಿಂದೇ ಸಂಚು ರೂಪಿಸಿ ಭಾರತದ ಮೇಲೆ ದಾಳಿ ನಡೆಸಿರುವ ಸಾಧ್ಯತೆ ಇದೆ. ಇದೇ ಸ್ಥಳದ ಮೇಲೆ ನಿರಂತರ ನಿಗಾ ವಹಿಸ್ತಾ ಇರುವ ಭಾರತದ ಗುಪ್ತಚರ ತಂಡ.
ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ತನ್ನದೇನೂ ಕೂಡ ಪಾತ್ರ ಇಲ್ಲ, ಭಾರತ ಸಾಕ್ಷಿಗಳಿಲ್ಲದೆ ನಿರಾಧಾರವಾಗಿ ನಮ್ಮ ಮೇಲೆ ಆರೋಪವನ್ನ ಮಾಡ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನ ಮೊಸಳೆ ಕಣ್ಣೀರಿಡುವಂಥ ಕೆಲಸವನ್ನ ಕೂಡ ಮಾಡ್ತಾ ಇತ್ತು. ಇದಕ್ಕೆ ಪ್ರತೀಕಾರವಾಗಿ ಇದಕ್ಕೆ ತಕ್ಕ ಉತ್ತರವನ್ನು ಕೊಡುವಂಥ ನಿಟ್ಟಿನಲ್ಲಿ ಈಗ ಭಾರತದ ಗುಪ್ತಚರ ಇಲಾಖೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕಿಸ್ತಾನ ಭಯೋತ್ಪಾದಕರಿಗೆ ಹೇಗೆ ನೆಲೆಯನ್ನು ಕಲ್ಪಿಸಿಕೊಟ್ಟಿದೆ ಅನ್ನುವಂಥದ್ದನ್ನು ಕಂಡುಕೊಳ್ಳುವಂಥ ಕೆಲಸವನ್ನ ಮಾಡಿದ್ದಾರೆ. ಸ್ಯಾಟಲೈಟ್ ಇಮೇಜ್ಗಳ ಮೂಲಕ POKಯಲ್ಲಿರುವಂಥ ಜಂಗಲ್ ಮಂಗಲ್ ಅನ್ನುವಂಥ ಪ್ರದೇಶದಲ್ಲಿ ಪಾಕಿಸ್ತಾನ ಭಯೋತ್ಪಾದಕರಿಗೆ ಹೇಗೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದೆ ಅನ್ನುವಂಥ ಇಮೇಜ್ಗಳನ್ನು ಕೂಡ ಈಗ ಪತ್ತೆ ಹಚ್ಚುವಂಥ ಕೆಲಸವನ್ನ ಮಾಡಿರುವಂಥದ್ದು. ಈಗ ಪತ್ತೆಯಾಗಿರುವಂಥ ಇಮೇಜ್ಗಳಲ್ಲಿ ಲಷ್ಕರ್ ಎ ತೊಯ್ಬಾದ ಒಂದು ತರಬೇತಿ ಶಿಬಿರ, ಮಸೀದಿ ಮತ್ತೆ ಈ ಒಂದು ಉಗ್ರಗಾಮಿಗಳೇನಿರ್ತಾರೆ ಅವರಿಗೆ ತರಬೇತಿಯನ್ನು ಕೊಡಲಿಕ್ಕೆ ದೊಡ್ಡದಾದಂತಹ ಮೈದಾನ ಮತ್ತೆ ಮೀಟಿಂಗ್ ಮಾಡಲಿಕ್ಕೆ ಇರುವಂತಹ ಒಂದಿಷ್ಟು ಸ್ಥಳಾವಕಾಶಗಳು ಇರುವಂತಹ ಸ್ಥಳಗಳನ್ನು ಪತ್ತೆ ಹಚ್ಚುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ಇದೇ ಪ್ರದೇಶದಲ್ಲಿ ಲಷ್ಕರ್ ಎ ತೊಯ್ಬಾದ ಮುಖ್ಯಸ್ಥ ಹಫೀಜ್ ಸಯೀದಿ ಕೂಡ ಆಗಾಗ್ಗೆ ಬಂದು ಸಭೆಗಳನ್ನು ನಡೆಸ್ತಿದ್ದಾನೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಗುಪ್ತಚರ ಇಲಾಖೆಗೆ ಇರುವಂತದ್ದು. ಸೊ ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕ್ ಭಯೋತ್ಪಾದಕರಿಗೆ ಹೇಗೆ ಸಹಕಾರ ಕೊಡ್ತಿದೆ ಅನ್ನುವಂಥದ್ದನ್ನ ಪ್ರೂವ್ ಮಾಡಲಿಕ್ಕೆ ಭಾರತ ಹೊರಟಿದೆ. ಪ್ರತಿಕಾರದ ಭೀತಿಯಲ್ಲಿ ಪಾಕಿಸ್ತಾನ ಭಾರತದ ವಿರುದ್ಧ ಅಪ್ರಚೋದಿತ ಗುಂಡಿನ ದಾಳಿ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಪಾಕಿಸ್ತಾನ ನಿತ್ಯವೂ ಪ್ರತಿಕಾರದ ಭೀತಿಯಲ್ಲಿದೆ. ಸತತ 11ನೇ ದಿನವೂ LOC ಬಳಿ ಪಾಕ್ ಸೇನೆ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ. ಈ ಮೂಲಕ ಪಾಕಿಸ್ತಾನ ಯುದ್ಧ ವಿರಾಮ ಉಲ್ಲಂಘನೆ ಮಾಡಿದ್ದು ಭಾರತೀಯ ಸೇನೆಯು ಪ್ರತ್ಯುತ್ತರ ನೀಡಿದೆ. ಭಾನುವಾರ ರಾತ್ರಿ ಕುಪ್ವಾರ, ಬಾರಾಮುಲ್ಲಾ, ಪೂಂಚ್, ರಜೌರಿ, ಮೆಂದರ್, ನೌಶೇರಾ, ಸುಂದರ್ಬಾನಿ ಮತ್ತು ಅಕ್ನೂರ್ ವಲಯಗಳಲ್ಲಿ ಪಾಕಿಸ್ತಾನ ಸೇನಾ ಶಿಬಿರಗಳಿಂದ ಗುಂಡಿನ ದಾಳಿಯಾಗಿದೆ. ಈ ಮೂಲಕ ಪಾಕ್ ಕಾಲ್ಕೆರೆದು ಯುದ್ಧಕ್ಕೆ ಆಹ್ವಾನ ಕೊಡ್ತಿದೆಯಾ ಅನ್ನೋ ಅನುಮಾನ ಮೂಡಿದೆ. ಇನ್ನು ಪಾಕ್ ಅಪ್ರಚೋದಿತ ದಾಳಿಗೆ ಭಾರತವು ತಿರುಗೇಟು ಕೊಟ್ಟಿದೆ. ಯುದ್ಧದ ಕಾರ್ಮೋಡ BSFಗೆ ಮತ್ತಷ್ಟು ಬಲ, 16 ಹೊಸ ಬೆಟಾಲಿಯನ್ ಸೇರ್ಪಡೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಹೆಚ್ಚಾಗ್ತಿದೆ. ಇದರ ನಡುವೆನೇ ಭಾರತದ ಗಡಿ ಭದ್ರತಾ ಪಡೆಗೆ ಇನ್ನಷ್ಟು ಬಲ ಬಂದಿದ್ದು 16 ಹೊಸ ಬೆಟಾಲಿಯನ್ಗಳು ಸೇರ್ಪಡೆಯಾಗಲಿದೆ ಅಂತ ಮೂಲಗಳು ತಿಳಿಸಿದೆ. BSFಗೆ 16 ಹೊಸ ಬೆಟಾಲಿಯನ್ಗಳು ಮತ್ತು ಭಾರತ, ಪಾಕ್ ಹಾಗೂ ಭಾರತ-ಬಾಂಗ್ಲಾ ಗಡಿಯಲ್ಲಿ ಒಂದೊಂದಂತೆ 2 ಹೊಸ ಪ್ರಾದೇಶಿಕ ಪ್ರಧಾನ ಕಚೇರಿಗಳನ್ನು ಸ್ಥಾಪಿಸೋಕೆ ಕೇಂದ್ರ ಸರ್ಕಾರ ಶೀಘ್ರವೇ ಅನುಮೋದನೆ ಕೊಡಲಿದೆ. ಜೊತೆಗೆ ಬೆಟಾಲಿಯನ್ಗಳಲ್ಲಿ ಸುಮಾರು 17,000 ಹೊಸ ಸೈನಿಕರನ್ನ ನೇಮಿಸಲಿದೆ ಅಂತ ಅಧಿಕೃತ ಮೂಲಗಳು ಹೇಳಿದೆ. ಜಮ್ಮು ಮತ್ತು ಪಂಜಾಬ್ನ ಭಾರತ-ಪಾಕಿಸ್ತಾನ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಭದ್ರತೆಯನ್ನ ಬಲಪಡಿಸೋಕೆ ಜಮ್ಮುವಿನಲ್ಲಿ 1 ವಲಯ ಹಾಗೂ ಬಾಂಗ್ಲಾದೇಶ ಗಡಿಯ ಉತ್ತಮ ಕಣ್ಗಾವಲುಗಾಗಿ 2ನೇ ವಲಯ ಮಿಜೋರಾಂನಲ್ಲಿ ಸ್ಥಾಪನೆಯಾಗಲಿದೆ ಅಂತ ತಿಳಿಸಿದೆ. ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಇಂತಹ ಕಠಿಣ ಸಮಯದಲ್ಲಿ ಭಾರತ ತನ್ನ ಸೇನಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರುವಂತದ್ದು. BSFನ 16 ಬೆಟಾಲಿಯನ್ಗಳಿಗೆ ಈಗಾಗಲೇ ತಾತ್ವಿಕ ಅನುಮೋದನೆ ಸಿಕ್ಕಿದ್ದು ಈಗ ಅಂತಿಮ ಅನುಮೋದನೆಗಷ್ಟೇ ಬಾಕಿ ಉಳ್ಕೊಂಡಿರುವಂತದ್ದು. ಅಂದ್ರೆ ಹೊಸದಾಗಿ 16 ಬೆಟಾಲಿಯನ್ಗಳನ್ನ ಸೇರ್ಪಡೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಸರ್ಕಾರ ಕೆಲವೇ ದಿನಗಳಲ್ಲಿ ಅಂತಿಮ ಆದೇಶನ ಹೊರಡಿಸುವಂತಹ ಸಾಧ್ಯತೆಗಳಿದಾವೆ. ಈ 16 ಬೆಟಾಲಿಯನ್ಗಳಲ್ಲಿ ಸರಿಸುಮಾರು 17,000 BSF ಯೋಧರನ್ನ ನೇಮಕ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಸರ್ಕಾರ ಮಹತ್ವದ ಹೆಜ್ಜೆಯನ್ನು ಇಟ್ಟಿರುವಂತದ್ದು. ಇದರ ಜೊತೆಗೆ 2 BSFನ ಕೇಂದ್ರ ಕಚೇರಿಗಳಿಗೂ ಕೂಡ ಅನುಮೋದನೆಯನ್ನು ಕೊಟ್ಟಿದೆ. ಒಂದು ಪಾಕಿಸ್ತಾನ ಮತ್ತೆ ಭಾರತದ ಗಡಿಯಲ್ಲಿ ಕೇಂದ್ರ ಕಚೇರಿಯನ್ನ ನಿಯೋಜನೆ ಮಾಡಿದ್ರೆ, ಮತ್ತೊಂದು ಬಾಂಗ್ಲಾ ಮತ್ತೆ ಭಾರತದ ಗಡಿಯಲ್ಲಿ ಈ ಒಂದು ಕೇಂದ್ರ ಕಚೇರಿಯನ್ನ ನಿಯೋಜನೆ ಮಾಡೋ ಮೂಲಕ ಎರಡೂ ಗಡಿಯಲ್ಲೂ ಕೂಡ ಭಾರತ ಹೆಚ್ಚಿನ ಸೈನಿಕರೊಂದಿಗೆ ಹದ್ದಿನ ಕಣ್ಣಿಡ್ಲಿಕ್ಕೆ ಮುಂದಾಗಿದೆ. ಒಟ್ನಲ್ಲಿ ತಿನ್ನೋಕೆ ಗತಿ ಇಲ್ಲದೆ ಇದ್ರೂ ಉಗ್ರರನ್ನ ಪೋಷಣೆ ಮಾಡ್ತಾ ಇರೋ ಪಾಕಿಸ್ತಾನಕ್ಕೆ ಶಾಕ್ ಕೊಡೋಕೆ ಭಾರತ ಸಜ್ಜಾಗಿದೆ. ಆದ್ರೆ ಅದ್ಯಾವ ರೀತಿ ಪಾಕ್ ವಿರುದ್ಧ ಭಾರತೀಯ ಸೇನೆ ಅಟ್ಯಾಕ್ ಮಾಡುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ.